ಇನ್ನು ಚಿತ್ರದುರ್ಗ ಮೂಲದ ರೇಣುಕಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಮಾಫಿ ಸಾಕ್ಷಿಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಸೆಪ್ಟೆಂಬರ್ 2ನೇ ತಾರೀಕು ಸಾಕ್ಷಿ ನುಡಿಲಿರುವ ಪ್ರದೋಷ್. ಸೆಪ್ಟೆಂಬರ್ 2ನೇ ತಾರೀಕು ಸಾಕ್ಷಿಯನ್ನ ನುಡಿಲಿಕ್ಕಿದ್ದಾರೆ ಪ್ರದೋಷ್. ಖುದ್ದು ಕೋರ್ಟ್ಗೆ ಹಾಜರಾಗುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನ್ಯಾಯಾಲಯ ಪ್ರದೋಷ್ಗೆ ಸೂಚನೆಯನ್ನ ಕೊಟ್ಟಿರೋದು ಖುದ್ದು ಕೋರ್ಟ್ಗೆ ಹಾಜರಾಗಬೇಕು ಅಂತ. ಸೆಪ್ಟೆಂಬರ್ 2ನೇ ತಾರೀಕು ಪ್ರದೋಷ್ ಮಾಫಿ ಸಾಕ್ಷಿಯನ್ನ ನುಡಿಲಿಕ್ಕಿದ್ದಾನೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಒಂದು ಮಹತ್ವದ ತಿರುವು. ಪ್ರದೋಷ್ ಮಾಫಿ ಸಾಕ್ಷಿಗೆ ಮುಹೂರ್ತ ಫಿಕ್ಸ್ ಆಗಿರೋದು. ಈ ಮಾಫಿ ಸಾಕ್ಷಿ ನುಡಿದ ನಂತರ ಇನ್ನೂ ಏನೇನು ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಬಹಳ ಮಹತ್ವ ಪಡೆದುಕೊಳ್ತಾ ಇದೆ. ದರ್ಶನ್ಗೆ ಈ ಮಾಫಿ ಸಾಕ್ಷಿ ಇನ್ನಷ್ಟು ಕಂಟಕ ಆಗಬಹುದಾ ಅನ್ನುವಂಥ ಪ್ರಶ್ನೆ ಇದೆ. ಸೆಪ್ಟೆಂಬರ್ 2ನೇ ತಾರೀಕು ಸಾಕ್ಷಿಯನ್ನ ನುಡಿಲಿಕ್ಕಿದ್ದಾನೆ ಪ್ರದೋಷ್. ಖುದ್ದು ಕೋರ್ಟ್ಗೆ ಹಾಜರಾಗುವುದಕ್ಕೆ ಈಗಾಗಲೇ ಪ್ರದೋಷ್ಗೆ ಸೂಚನೆಯನ್ನ ಕೊಟ್ಟಿದೆ ನ್ಯಾಯಾಲಯ. ಹೀಗಾಗಿ ಸೆಪ್ಟೆಂಬರ್ 2ನೇ ತಾರೀಕು ಪ್ರದೋಷ್ ನ್ಯಾಯಾಲಯಕ್ಕೆ ಬರಬೇಕು, ಮಾಫಿ ಸಾಕ್ಷಿಯನ್ನ ನುಡಿಬೇಕು. ಸೆಪ್ಟೆಂಬರ್ 2ನೇ ತಾರೀಕು ಮುಹೂರ್ತ ಫಿಕ್ಸ್ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈ ಮಾಫಿ ಸಾಕ್ಷಿ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಆಮೇಲೆ ಇನ್ನೊಂದು ವಿಚಾರ, ಸೆಪ್ಟೆಂಬರ್ 2ನೇ ತಾರೀಕು ಸಾಕ್ಷಿ ಮುಹೂರ್ತವನ್ನ ಈ ಪ್ರದೋಷ್ ನುಡಿಲಿಕ್ಕಿದ್ದಾನೆ. ಈ ಮಾಫಿ ಸಾಕ್ಷಿ ದಾಖಲಾದ ನಂತರ ಆಗುವಂತ ಬೆಳವಣಿಗೆಗಳು ಸಹಜವಾಗಿ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನೆಲ್ಲ ಆಗ್ಬೋದು ಈ ಕೇಸಲ್ಲಿ ಅಂತ? ಎಸ್ ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಏನಿತ್ತು, ಈ ಪ್ರಕರಣ ದಿನ ಕಳೆದಂತೆ ತುಂಬಾ ಟ್ವಿಸ್ಟ್ ನ ಪಡೆದುಕೊಳ್ತಾ ಇರುವಂತದ್ದು. ಮಾಫಿ ಸಾಕ್ಷಿಗಳಾಗಿ ಅರ್ಜಿಯನ್ನ ಆರೋಪಿಗಳು ಹಾಕ್ತಾ ಇರುವಂತದ್ದು. ಈಗ ಪ್ರದೋಷ್ ಅರ್ಜಿ ಏನಿತ್ತು ಅದನ್ನ ಕೋರ್ಟ್ ಕೂಡ ಪರಿಗಣನೆ ಮಾಡಿತ್ತು. ಅದಾದ ಬಳಿಕ ಇವತ್ತು ನಡೆದಂತಹ ವಿಚಾರಣೆಯಲ್ಲಿ ಮಾಫಿ ಸಾಕ್ಷಿಯನ್ನ ಕರೆಸಿ ಕೋರ್ಟ್ಗೆ ಆ ಒಂದು ಹೇಳಿಕೆ ದಾಖಲು ಮಾಡಿಕೊಳ್ಳುವಂತ ಪ್ರಕ್ರಿಯೆಯನ್ನ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನ ಪ್ರಾಸಿಕ್ಯೂಷನ್ ಮಾಡಿಕೊಂಡಿರುತ್ತೆ. ಅದೇ ಪ್ರಕಾರವಾಗಿ ಈಗ ಸೆಪ್ಟೆಂಬರ್ 2ರಂದು ಅಂದ್ರೆ ಮುಂದಿನ ಬುಧವಾರ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅಲ್ಲಿ ಹೇಳಿಕೆ ಕೂಡ ದಾಖಲು ಮಾಡಿಕೊಳ್ಳುವಂತದ್ದಾಗುತ್ತೆ. ವಿಡಿಯೋ ರೆಕಾರ್ಡ್ ಅಲ್ಲಿ ಆ ಒಂದು ಹೇಳಿಕೆ ಕೂಡ ಮಾಡಿಕೊಳ್ಳುವಂತದ್ದು. ನೇರವಾಗಿ ಪರಪ್ಪನ ಅಗ್ರಹಾರದಿಂದ ಅವರನ್ನ ಇಲ್ಲಿ ಕೋರ್ಟ್ಗೆ ಕರೆದುಕೊಂಡು ಬಂದು ಸಿಸಿಎಚ್ ನ್ಯಾಯಾಲಯದಲ್ಲಿ 59ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಒಂದು ಹೇಳಿಕೆ ಪ್ರಕ್ರಿಯೆಯನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ಮುಖ್ಯವಾಗಿ ಇಲ್ಲಿ 11 ಪುಟಗಳ ಅರ್ಜಿಯನ್ನ ಪ್ರದೋಷ್ ಹಾಕಿರುವಂತದ್ದು. ಆ 11 ಪುಟಗಳಲ್ಲಿ ಅವರು ಪ್ರಾಸಿಕ್ಯೂಷನ್ ಅಂದ್ರೆ ಈಗ ಚಾರ್ಜ್ ಶೀಟ್ ಏನು ತನಿಖಾಧಿಕಾರಿ ಸಲ್ಲಿಕೆ ಮಾಡಿದಾರೋ ಅದೆಲ್ಲವೂ ಕೂಡ ಸತ್ಯ ಅನ್ನುವಂಥದ್ದು. ಜೊತೆಗೆ ನಾನು ಅಲ್ಲಿ ಆ ಕೃತ್ಯ ಏನ್ ನಡೀತು, ಆ ಕೃತ್ಯದಲ್ಲಿ ನಡೆದಂತಹ ಎಲ್ಲಾ ವಿಷಯವನ್ನು ಕೂಡ ಬಹಿರಂಗಪಡಿಸ್ತೀನಿ ಅಂತ ಈಗಾಗಲೇ ಆತ ಹೇಳಿರುವಂತದ್ದು. ಆ 11 ಪುಟಗಳ ಒಂದು ಮಾಫಿ ಸಾಕ್ಷಿಯ ಹೇಳಿಕೆಯನ್ನ ಆತ ಅಲ್ಲಿ ಪ್ರಸ್ತುತಪಡಿಸಬೇಕಾಗುತ್ತೆ. ಇನ್ನೊಂದು ಆತ ಸುಳ್ಳು ಹೇಳಿದ್ದೇ ಆದಲ್ಲಿ ಈಗ ಆತನನ್ನ ಆರೋಪಿ ಸ್ಥಾನದಿಂದ ಪ್ರತ್ಯಕ್ಷದರ್ಶಿ ಸಾಕ್ಷಿಯಾಗಿ ಮಾರ್ಪಾಡು ಮಾಡಲಾಗಿದೆ. ಆದ್ರೆ ಆತ ಸುಳ್ಳು ಹೇಳಿದ್ದೇ ಆದಲ್ಲಿ ಆತನನ್ನ ಮತ್ತೆ ಪುನಃ ಆರೋಪಿಯಾಗಿ ಮಾರ್ಪಾಡು ಮಾಡಲಾಗುತ್ತೆ. ಇನ್ನೊಂದು ಆತನಿಗೆ ಇನ್ನೂ ಕಠಿಣ ಕ್ರಮವನ್ನ ಕಾನೂನು ಪ್ರಕಾರವಾಗಿ ಕೈಗೊಳ್ಳಲಾಗುತ್ತೆ ಅಂತ ಈಗಾಗಲೇ ನ್ಯಾಯಾಲಯ ಕೂಡ ಹೇಳಿರುವಂತದ್ದು. ಪ್ರದೋಷ್ ಒಟ್ಟಾರೆಯಾಗಿ ಬುಧವಾರ ಏನಿರುತ್ತೆ ಆತ ಆ ಒಂದು ಮಾಫಿ ಸಾಕ್ಷಿಯನ್ನು ಹೇಳುವಂತಹ ಪ್ರಕ್ರಿಯೆ ಕೂಡ ಆಗುವಂತದ್ದು. ಅದಾದ ಬಳಿಕ ಇನ್ನುಳಿದಂತ ಆರೋಪಿಗಳ ಪರ ವಕೀಲರು ಆತನನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ ಆತ ಹೇಳ್ತಾ ಇರೋದೆಲ್ಲವೂ ಕೂಡ ಸುಳ್ಳು. ಆತ ಈಗ ಬಂದು ಅಂದ್ರೆ ಈಗ ಕಳೆದ ಜಾಮೀನು ಮತ್ತೆ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಕ್ಯಾನ್ಸಲ್ ಆಗುತ್ತೆ. ಅದಾದ ಬಳಿಕ 1 ವರ್ಷ ಆದ ಬಳಿಕ ಆತ ಬಂದು ಮಾಫಿಯನ್ನ ಕೇಳ್ತಾ ಇರುವಂತದ್ದು. ಇಲ್ಲಿ ಎಲ್ಲೋ ಕೂಡ ಒಂದು ಒತ್ತಡ ಆಗಿರ್ಬೋದು, ಮತ್ತೊಂದು ಆತ ಬೇರೆ ಆರೋಪಿಗಳ ಮೇಲೆ ತಪ್ಪನ್ನು ಹೊರಿಸೋದಕ್ಕಾಗಿ ತಾನು ಬಚಾವಾಗೋದಕ್ಕಾಗಿ ಈಗ ಈ ನಾಟಕವನ್ನು ಆಡ್ತಾ ಇದ್ದಾನೆ ಅನ್ನುವಂತ ರೀತಿಯಲ್ಲಿ ಅವರು ಆ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಆತನ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡುವಂತದ್ದಾಗಬಹುದು. ಜೊತೆಗೆ ಆತ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದನ್ನ ಪ್ರೂವ್ ಮಾಡಬೇಕಾಗುತ್ತೆ. ಒಂದು ವೇಳೆ ಅವರು ಅದನ್ನ ಪ್ರೂವ್ ಮಾಡಿಲ್ಲ, ಇಲ್ಲಿ ಪ್ರದೋಷ್ ಹೇಳ್ತಾ ಇರೋದು ಸತ್ಯ ಅನ್ನುವಂಥದ್ದು ಪ್ರಾಸಿಕ್ಯೂಷನ್ಗೆ ಜೊತೆಗೆ ಕೋರ್ಟ್ಗೆ ಮನವರಿಕೆ ಆಗಿದ್ದೇ ಆದಲ್ಲಿ ದರ್ಶನ್ ಹಾಗೆ ಇನ್ನುಳಿದಂತ ಎಲ್ಲಾ ಆರೋಪಿಗಳು ಕೂಡ ಇದು ತುಂಬಾ ಸಂಕಷ್ಟವನ್ನ ತಂದೊಡುತ್ತೆ. ನೇರವಾಗಿ ಈ ಹಿಂದೆ ಅಂದ್ರೆ ನಾವು ಬೇರೆ ಪ್ರಕರಣಗಳನ್ನ ನೋಡೋದಾದ್ರೆ ವಿನಯ್ ಕುಲಕರ್ಣಿ ಅವರ ಪ್ರಕರಣದಲ್ಲಿ ಕೂಡ ಬಸವರಾಜ ಮುತ್ತಿಗೆ A1 ಆರೋಪಿ ಮಾಫಿ ಸಾಕ್ಷಿಯಾಗಿ ಹೇಳಿಕೆ ಕೊಡ್ತಾರೆ. ಅದಾದ ಮೇಲೆ ಜಡ್ಜ್ಮೆಂಟ್ಗೆ ಅದು ನೇರವಾಗಿ ಪರಿಣಾಮ ಬೀರುತ್ತೆ. ಅದೇ ರೀತಿಯಾಗಿ ಈ ಪ್ರಕರಣದಲ್ಲೂ ಆಗುವಂತಹ ಸಂಭವ ಇರುವಂತದ್ದು. ಸದ್ಯ ಈಗ ಮಾಫಿ ಸಾಕ್ಷಿ ಏನಿತ್ತು ಆ ಮಾಫಿ ಸಾಕ್ಷಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಡೇಟ್ ಫಿಕ್ಸ್ ಮಾಡಿರುವಂತದ್ದು ಬುಧವಾರ ಅಂದ್ರೆ ಸೆಪ್ಟೆಂಬರ್ 2ರಂದು ಪ್ರದೋಷ್ನ ನೇರವಾಗಿ ಕೋರ್ಟ್ಗೆ ಕರೆತರಲಾಗುತ್ತೆ. ಜೊತೆಗೆ ನ್ಯಾಯಾಧೀಶರ ಮುಂದೆ ಅವರನ್ನ ನಿಲ್ಲಿಸಿ ಅಲ್ಲಿ ಹೇಳಿಕೆಗಳನ್ನ ಪಡೆದುಕೊಳ್ಳುವಂತ ಕೆಲಸ ಕೂಡ ಆಗುತ್ತೆ. ಈಗ ಈ ಹಿಂದೆ ಲಿಖಿತ ರೂಪದಲ್ಲಿ ಏನ್ ಸಲ್ಲಿಕೆ ಮಾಡಿದ್ರು ಅದೆಲ್ಲವೂ ಕೂಡ ಮೌಖಿಕವಾಗಿ ಅವರೀಗ ಹೇಳಬೇಕಾಗುತ್ತೆ. ಜೊತೆಗೆ ಸತ್ಯವನ್ನೇ ನುಡಿಯಬೇಕು ಅನ್ನುವಂತ ಷರತ್ತಿನ ಮೇರೆಗೆ ಈ ಒಂದು ಪರಿಗಣನೆ ಮಾಡುವಂತ ಕೆಲಸವನ್ನು ಕೂಡ ಕೋರ್ಟ್ ಮಾಡಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ.